ಪೇಯ್ಡ್ ಲೀವ್ಸ್ ಅಂದರೆ ಯಾರಿಗೆ ಇಷ್ಟ ಆಗಲ್ಲ ಹೇಳಿ. ಕ್ಯಾಬಿನ್ ಕ್ರೂ ಆದರೆ ಇಯರ್ಲಿ 30 ಡೇಸ್ ಲೀವ್ಸ್ ಇರುತ್ತೆ. ನಾವು ಡೇಟ್ಸ್ ಚೂಸ್ ಮಾಡ್ಬೋದು, ಬಟ್ ಸಬ್ಜೆಕ್ಟ್ ಟು ಅವೈಲಬಿಲಿಟಿ. ಅದೇ ಥರ ನನಗೆ 2 ಡೇಸ್ ಆದಮೇಲೆ ಲೀವ್ಸ್ ಇತ್ತು. ಆದರೆ ನಂಗೆ ಇವತ್ತು ನಾನು ಎಲ್ಲಿಗೆ ಹೋಗಬೇಕೋ ಅಲ್ಲಿಗೆ ಫ್ಲೈಟ್ ಹಾಕಿದ್ರು. ಎಸ್, ನಾನಿವತ್ತು ಬ್ಯಾಂಗ್ಳೂರ್ ಟರ್ನ್ ಅರೌಂಡ್ ಮಾಡ್ತಿದ್ದೆ. ಮಾಡೋಕ್ಕೇನೋ ಇಷ್ಟ ಇತ್ತು, ಆದರೆ ವಾಪಸ್ ಬಂದಮೇಲೆ ಮತ್ತೆ ಬ್ಯಾಂಗ್ಳೂರ್ಗೆ ಹೋಗಬೇಕು ಅನ್ನೋ ಬೇಜಾರಿತ್ತು. ಇವತ್ತು ನನ್ನ ಫ್ಲೈಟಲ್ಲಿ ನನ್ನ ಬ್ಯಾಚ್ಮೇಟ್ ಪಿಮ್ಯ ಪಾರಿದ್ಲು. ಇಬ್ಬರು ಫುಲ್ ಮಸ್ತಿ ಮಾಡಿದ್ವಿ. ಆದರೆ ನೈಟ್ ಫ್ಲೈಟ್ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಸಿಕ್ಕಾಪಟ್ಟೆ ಸುಸ್ತಾಗಿತ್ತು. ನಾನು ಬೇಕಾದರೆ 30 ಡೇಸ್ ಡೇ ಫ್ಲೈಟ್ ಮಾಡಿಬಿಡ್ತೀನಿ, ಆದರೆ 1 ಡೇನೂ ನೈಟ್ ಫ್ಲೈಟ್ ಮಾಡಿದ್ರೆ ಸ್ಲೀಪ್ ಸೈಕಲ್ ಆಗಲಿ ಆ್ಯಂಡ್ ಬಾಡಿಗೆ ತುಂಬ ಸ್ಟ್ರೈನ್ ಆಗೋಗ್ಬಿಡುತ್ತೆ. ವಾಪಸ್ ಬಂದು ಒಂದೇ 1 ಅವರ್ ನ್ಯಾಪ್ ತೊಗೊಂಡು ಎದ್ನೋ ಬಿದ್ನೋ ಅಂತ ಹೋದೆ ಏರ್ಪೋರ್ಟ್ಗೆ. ನೋಡಿದ್ರೆ ಫ್ಲೈಟ್ ಓವರ್ ಬುಕ್ ಆಗೋಗಿತ್ತು. ಜಂಪ್ ಸೀಟ್ ಕೇಳೋಣ ಅಂದರೆ ಅದು ಫುಲ್ ಆಗೋಗಿತ್ತು. ನನ್ನ ಕತೆ ಇನ್ನೇನಾಗುತ್ತೋ ಅನ್ನೋಷ್ಟರಲ್ಲಿ ಕಾಕ್ಪಿಟ್ ಸೀಟ್ ಅಪ್ರೂವ್ ಮಾಡಿದ್ರು. ಎಸ್, ಕ್ಯಾಬಿನ್ ಕ್ರೂ ಆದರೆ ನಾವು ಕಾಕ್ಪಿಟಲ್ಲಿ ಟ್ರಾವೆಲ್ ಮಾಡ್ಬೋದು. ನಾನು ಈ ಸಲ ಲೀವ್ಸಿಗೆ ಬಂದಿರೋದು ಬೆಂಗಳೂರಿಗಲ್ಲ, ಸೀದಾ ದಾವಣಗೆರೆಗೆ ಹೋಗೋಕ್ಕೆ. ಯಾಕಂದರೆ ನಮ್ಮ ಅತ್ತೆ ಮಗಳು ಸಹನನ ಮದುವೆ. ಎಷ್ಟೋ ವರ್ಷ ಆದಮೇಲೆ ಊರಿಗೆ ಹೋಗ್ತಾ ಇದ್ದೀನಿ. ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೀನಿ.